ನಮಸ್ಕಾರ ವೀಕ್ಷಕರೇ. ಇವತ್ತಿನ ಮಾಹಿತಿ ಕೊಡೋಣ ಅಂದರೆ DFI ಅಂದ್ರೇನು, ಮೀನಿಂಗ್ ಆಫ್ DFI ಅಂದ್ರೇನು. DFI DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಅಂದರೆ ಒಂದು ಪುರುಷರಲ್ಲಿ ಮಕ್ಕಳು ಆಗದೇ ಇದ್ದಾಗ ಅಥವಾ ರಿಪೀಟೆಡಾಗಿ ಅಬಾರ್ಷನ್ ಆದಾಗ ಇದು ಒಂದು ಟೆಸ್ಟ್ ಮಾಡ್ತೀವಿ, DFI ಟೆಸ್ಟ್ ಅಂತ. DFI ಅಂದರೆ ಒಂದು ಸ್ಪಾಮ್ಗೆ ಹೆಡ್ ಇರುತ್ತೆ, ನೆಕ್ ಇರುತ್ತೆ, ಬಾಡಿ ಇರುತ್ತೆ, ಟೈಲ್ ಇರುತ್ತೆ. ಆ ಹೆಡ್ಡಲ್ಲಿ ಕ್ರೋಮೋಸಮ್ಸ್ ಇರುತ್ತೆ. ಅಂದರೆ ಒಂದು ಬಾಡಿ ಒಂದು ಕ್ರೋಮೋಸಮ್ಸ್ ಕ್ಯಾರೀಸ್ ಅಂದರೆ ಪ್ಯಾಟರ್ನಲ್ ಜೀನ್ಸ್ ಇರುತ್ತೆ. ಏನು ತಂದೆಯ ಎಲ್ಲ ಕ್ರೋಮೋಸಮ್ಸು ಆ ಸ್ಪಾಮ್ ಹೆಡ್ಡಲ್ಲಿ ಇರುತ್ತೆ. ಆ ಸ್ಪಾಮ್ ಹೆಡ್ ಹೆಂಗಿರುತ್ತೆ ಅಂದರೆ ಒಂದು ಸುತ್ತಲಿ ಥರ ಇರುತ್ತೆ. ಅದು ಕರೆಕ್ಟಾಗಿ ಇಂಟಿಗ್ರೇಟೆಡ್ ಆಗಿರಬೇಕು. ಅಂದರೆ DNA ಇರುತ್ತಲ್ಲ, DNA ಆಫ್ ದಿ ಸ್ಪಾಮ್ ಹೆಡ್, ಅದರಲ್ಲಿ ಆ ಸುತ್ತಲಿನ ಕರೆಕ್ಟಾಗಿ ಅಸೆಂಬಲ್ ಆಗಿದ್ರೆ ಮಾತ್ರ ಆ ಸ್ಪಾಮ್ ಹೆಡ್ ಹೋಗಿ ಎಗ್ ಜೊತೆಗೆ ಮೀಟ್ ಆಡಿದಾಗ ಎಂಬ್ರಿಯೋ ಆಗುತ್ತೆ, ಫರ್ಟಿಲೈಸ್ ಆಗುತ್ತೆ, ಮತ್ತು ಮಗು ಆಗುತ್ತೆ. ಯಾವಾಗ ಆ ಇಂಟಿಗ್ರಿಟಿ ಆಫ್ ದಿ ಕ್ರೋಮೋಸಮ್ಸ್ ಆಲ್ಟರ್ಡ್ ಆಗಿರುತ್ತೋ, ಅಂದರೆ ಫ್ರಾಗ್ಮೆಂಟೇಷನ್ ಆಗಿರುತ್ತೋ, ಆವಾಗ ಹೈ DFI ಅಂತ ಆಗಿರುತ್ತೆ. ಅಂದ್ರೇನು, DFI ಟೆಸ್ಟ್ ಅಂತ ಮಾಡ್ತೀವಿ ನಾವು. ಅದು ಅದರಲ್ಲಿ ಜಾಸ್ತಿ ತೋರಿಸುತ್ತೆ. ಅಂದರೆ ಮೋರ್ ದೆನ್ 30 ಆಗುತ್ತೆ, 40, 50 ಅಂಥ ಟೈಮಲ್ಲಿ ಮಕ್ಕಳಾಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ DFI ಯಾಕೆ ಇಂಪಾರ್ಟೆಂಟು ಅಂತ ಮುಖ್ಯವಾಗಿ ತಿಳ್ಕೊಳ್ಳೋಣ. ಯಾಕೆಂದರೆ ಒಂದು ಮಗು ಆಗಬೇಕಂದಾಗ ಪುರುಷರ ಕ್ರೋಮೋಸಮ್ಸ್ ಚೆನ್ನಾಗಿದ್ರೆ ಮಾತ್ರ, ಅಂದ್ರೇನು, ಆ ಸ್ಪಾಮ್ ಹೆಡ್ಡು ಚೆನ್ನಾಗಿದ್ದು DNA ಒಳಗಡೆ ಇರೋದು ತುಂಬ ಇಂಟಿಗ್ರೇಟೆಡ್ ಆಗಿದ್ದರೆ ಅದು ಎಗ್ ಜೊತೆಗೆ ಮೀಟ್ ಆಗಿ ಎಂಬ್ರಿಯೋ ಆಗಿ ಚೆನ್ನಾಗಿ ಇಂಪ್ಲಾಂಟ್ ಆಗುತ್ತೆ, ಮಗು ಆಗುತ್ತೆ. ಯಾವಾಗ DFI ಅದು ಇಂಟಿಗ್ರೇಟೆಡ್ ಡಿಸ್ಇಂಟಿಗ್ರೇಟೆಡ್ ಆಯಿತು ಅಂದರೆ ಆ ಕ್ರೋಮೋಸಮ್ಸ್ ಎಲ್ಲ ಪುಡಿ ಪುಡಿಯಾಗಿ, ಅಂದರೆ ಸರಿಗೆ ಇಲ್ಲದೆ ಇದ್ದಾಗ, ಇಂಟಿಗ್ರೇಟೆಡ್ ಇಲ್ಲದೆ ಇದ್ದಾಗ, ಡಿಸ್ಇಂಟಿಗ್ರೇಟೆಡ್ ಆದಾಗ, ಅಂದರೆ ಫ್ರಾಗ್ಮೆಂಟೇಷನ್ ಇದ್ದಾಗ ಆವಾಗ ಮಗು ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮಕ್ಕಳಾದ್ರೂ ಅದು ತುಂಬ ಅಬಾರ್ಷನ್ ಆಗುತ್ತೆ, ರಿಪೀಟೆಡಾಗಿ ಫೇಲ್ಯೂರ್ ಆಗ್ತಾ ಇರುತ್ತೆ. ಅದಕ್ಕೆ DFI ಟೆಸ್ಟ್ ಮಾಡ್ತಾ ಇರ್ತೀವಿ. ಇದನ್ನು ಯಾರಲ್ಲಿ ಮಾಡಬೇಕು ಒಂದು ಮುಖ್ಯವಾದ ಕ್ವಶನ್. ಬಂದವರಿಗೆಲ್ಲ ಮಾಡೋದಾ? ಇಲ್ಲ, ಹಾಗಂತಿಲ್ಲ. ಯಾವಾಗ ನಾವು ಸ್ಪಾಮ್ ಕೌಂಟ್ ಮಾಡಿದಾಗ ಕೌಂಟ್ ತುಂಬ ಕಡಿಮೆ ಇತ್ತು, ಅಥವಾ ಮಾರ್ಫಾಲಜಿಕಲಿ ತುಂಬ ಸ್ಪಾಮ್ಸ್ ಅಬ್ನಾರ್ಮಲ್ ಸ್ಪಾಮ್ ಜಾಸ್ತಿ ಇತ್ತು, ಅಂದ್ರೇನು ಲೆಸ್ ದೆನ್ 1% ಇತ್ತು, ಇಮ್ಮೋಟೈಲ್ ಸ್ಪಾಮ್ ಜಾಸ್ತಿ ಇತ್ತು, ಅಥವಾ ಡ್ಯೂರೇಷನ್ ಆಫ್ ಫರ್ಟಿಲಿಟಿ ಅಂದರೆ ಮದುವಾಗಿ 14-15 ವರ್ಷ ಜಾಸ್ತಿ ವರ್ಷ ಆಗಿದ್ದರೆ ಅಂಥವ್ರಿಗೆ DFI ಮಾಡಬೇಕಾಗುತ್ತೆ. ಅಥವಾ ರಿಪೀಟೆಡಾಗಿ ಮಗು ಆಗ್ತಾ ಇರುತ್ತೆ, 2 ತಿಂಗಳು 3 ತಿಂಗಳಲ್ಲಿ ಅಬಾರ್ಷನ್ ಆದಾಗೂ DFI ಟೆಸ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ಮಾಡಬೇಕು? DFI ಅನ್ನೋದು ಟೆಸ್ಟು ಎಲ್ಲ ಕಡೆ ಮಾಡೋದಿಲ್ಲ. ಅದನ್ನು ಸ್ಪೆಸಿಫಿಕ್ ಆಗಿ ನೀವು ಹೇಳ್ಬಿಟ್ಟು ಮಾಡಿಸ್ಬೇಕಾಗತ್ತೆ, ಅಥವಾ ಇನ್ಫರ್ಟಿಲಿಟಿ ಸೆಂಟರ್ ಎಲ್ಲಿರುತ್ತೋ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ನೀವು ಯಾವುದೋ ಒಂದು ಲ್ಯಾಬ್ಗೆ ಹೋದಾಗ ಅಲ್ಲಿ DFI ಟೆಸ್ಟ್ ಮಾಡೋಕ್ಕೆ ಅವ್ರ ಹತ್ರ ಕಿಟ್ ಇರೋದಿಲ್ಲ, ಅವರು ಟ್ರೈನ್ ಆಗಿರಲ್ಲ, ಮತ್ತು ಇದೊಂದು ಪ್ರೊಲಾಂಗ್ಡ್ ಟೆಸ್ಟ್ ಅಂತೀವಿ ಹೇಳ್ತೀವಿ. ಅಂದರೆ ಆಲ್ಮೋಸ್ಟ್ ಇಟ್ ಟೇಕ್ಸ್ 4 to 6 hours ಆಗುತ್ತೆ ಅದನ್ನು ಮಾಡಬೇಕಂದ್ರೆ, ಕರೆಕ್ಟಾಗಿ ಮಾಡಬೇಕಂದ್ರೆ. ಇದನ್ನು ಯಾವಾಗ ಹೇಗೆ ಮಾಡಬೇಕನ್ನೋದು ಇಂಪಾರ್ಟೆಂಟ್ ಇದೆ. ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಪುರುಷರು ಬಂದಾಗ DFI ಸಡನ್ನಾಗಿ ಮಾಡೋದಿಲ್ಲ, 24 hours ಗ್ಯಾಪ್ ಮಾತ್ರ ಇರಬೇಕು. ಮತ್ತು ಆಲ್ಕೋಹಾಲು, ಸ್ಮೋಕಿಂಗು ಏನೋ ಕುಡಿದ್ಬಿಟ್ಟು ಬರಬಾರ್ದು. ಸೌಂಡ್ ಸ್ಲೀಪ್ ಇರಬೇಕು. ಯಾಕೆಂದರೆ ಆ DFI ಟೆಸ್ಟ್ ಅನ್ನೋದು ತುಂಬ ಮುಖ್ಯವಾದ ಟೆಸ್ಟು ಪುರುಷರಲ್ಲಿ. ಅದರಿಂದ ನಮಗೆ ತುಂಬ ಮಾಹಿತಿ ಬರುತ್ತೆ, ಮತ್ತು ಅವ್ರಿಗೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು, ಮಕ್ಕಳಾಗುತ್ತಾ ಇಲ್ವಾ, ಅದನ್ನೇ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಎಲ್ಲ ಹೇಳ್ತಾರೆ. ಸೊ ಅದಕ್ಕೇ ಆ DFI ಟೆಸ್ಟ್ ಅನ್ನೋದನ್ನು ಇಂಪಾರ್ಟೆಂಟಾಗಿ ಕೆಲವರಿಗೆ ಮಾತ್ರ ಮಾಡ್ತೀವಿ. ಅದನ್ನು ಮಾಡಿದಾಗ ಅದರಲ್ಲಿ ವ್ಯಾಲ್ಯೂ ಬರುತ್ತೆ. ಅದನ್ನು ಹೇಗೆ ಇಂಟರ್ಪ್ರಿಟೇಷನ್ ಮಾಡೋದು, ಅದ್ರ ವ್ಯಾಲ್ಯೂ ಕೊಡ್ತಾರೆ ಹೇಗೆ ಅನ್ಬೇಕು. ಈಗ DFI ಅನ್ನೋದು ನಾರ್ಮಲ್ ಆಗಿ ಬಿಲೋ 15% ಇರಬೇಕು, ಅದಕ್ಕೆ ನಾರ್ಮಲ್ ಅಂತ ಹೇಳ್ತೀವಿ. ಅದೇ 15% to 25% ಇದ್ದರೆ ಆವರೇಜ್ ಆಗಿ ಅಲ್ಟರ್ಡ್ ಅಂತ ಹೇಳ್ತೀವಿ. 25 to 40% ಇದ್ದರೆ ಅಲ್ಲಿ ಡಿಫ್ರೆಂಟ್ ಆಗಿ ದರ್ ಇಸ್ ಎ DFI ಇನ್ಕ್ರೀಸ್ ಆಗ್ತದೆ ಅಂತ. ತುಂಬ 50-60% ಮೇಲೆ ಹೋದಾಗೆಲ್ಲ ಡಿಕ್ರೀಸ್ DFI ಅಂತ ಹೇಳ್ತೀವಿ. ಆವಾಗ ತುಂಬ ಕಷ್ಟ ಆಗುತ್ತೆ ಮಗು ಆಗೋದಕ್ಕೂ, ಮತ್ತು ತುಂಬ ಹೈ ರಿಸ್ಕ್ ಆಫ್ ಅಬಾರ್ಷನ್ಸ್ ಆಗೋದಕ್ಕೂ ಚಾನ್ಸಸ್ ಇರುತ್ತೆ.